ರಾಜಕಾರಣದ ಅಂತ ಹೇಳಿದ್ರೆ ಏನಾದರೂ ಒಂದು ಇದ್ರ ಬೇಕಲ್ಲ, ಸಾಕ್ಷಿ ಬೇಕಲ್ಲ. ಈ ದೇಶದಲ್ಲಿ ರಾಷ್ಟ್ರಪತಿ ಹಿಂದೂ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಹಿಂದೂ, ಈ ದೇಶದ ಮುಖ್ಯ ನ್ಯಾಯಾಧೀಶ ಸುಪ್ರೀಂ ಕೋರ್ಟಲ್ಲಿ ಹಿಂದೂ, ಈ ದೇಶದ ರಾಜ್ಯದ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಹಿಂದೂ, ಆರ್ಮಿ ನೇವಿ ಏರ್ಫೋರ್ಸ್ ಎಲ್ಲ ಹಿಂದೂ. ಹಿಂದೂ ಖತ್ರೆ ಮೇ ಹೇ ಅಪಾಯ ಅಂಥೇಳಿ, ಹಿಂದೂನು ಅಪಾಯದಲ್ಲಿಲ್ಲ, ಮುಸಲ್ಮಾನು ಅಪಾಯದಲ್ಲಿಲ್ಲ, ಬರೀ BJP ಮಾತ್ರ ಅಪಾಯದಲ್ಲಿದೆ. ರಾಜಕಾರಣಿಗಳು ಬಿಟ್ಬಿಡಿ, ರಾಜಕಾರಣ ನಾವು ಕಾಂಗ್ರೆಸ್ ಅವರು ಆ ರಾಜಕಾರಣ ನಾವು ಮಾಡಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಧರ್ಮ ಆಧಾರಿತ ರಾಜಕಾರಣ ಮಾಡೋದೇ ಇಲ್ಲ. ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನನ್ನ ಮುಖ ನೋಡಿ ಇವ್ರ ಮುಖ ನೋಡಿ ಯಾರು ಓಟ್ ಕೊಡಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಕ್ಷವನ್ನು ನೋಡಿ ಓಟ್ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಏನು ಕಾರ್ಯಕ್ರಮ ಮಾಡಿದೆ ಅದನ್ನು ನೋಡಿ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿ ಓಟ್ ಕೊಡ್ತಾರೆ. ನಾವೇನಿದ್ರು ಓಟ್ ಹಾಕಬೇಕಷ್ಟೇ. ನಾವು ನಮ್ಮ ಪೂರ್ವಜರು ಏನು ನಮಗೆ ಹಿಂದಿನಲ್ಲಿ ವಿರಾಸತ್ ಅಂತಾರ ನಮ್ಮ ಕೈ ಕೊಟ್ಟೋಗಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಆದರೆ ಅದಕ್ಕೆ ಒಳ್ಳೇದು ಮಾಡೋದಿಲ್ಲ ಅಂದರೆ ಮುಂದಿನ ಪೀಳಿಗೆಯಲ್ಲಿ ಕೊಟ್ಟು ಹೋಗ್ತಾ ಇರ್ಬೇಕು ನಾವು. ಅದು ರಾಜ್ಯದ ರಾಜಕಾರಣ ಬಂದಾಗ ಭಿನ್ನಮತ ಅಭಿಮತ ಎಲ್ಲ ಮಾತಾಡೋಣ. ಈಗ ರಾಷ್ಟ್ರದ ರಾಜಕಾರಣ, ರಾಷ್ಟ್ರದಲ್ಲಿ ನಾವು ಎಲ್ಲರೂ ಒಂದು ಅಂತ ಹೇಳಿ ನಾವು ತೋರಿಸಿದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ನಾನು ಈಗಾಗಲೇ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನೇ ನೋಡಾಕೋದು. ನೋ, ಇದು ರಾಷ್ಟ್ರದ ಚುನಾವಣೆ, ರಾಜ್ಯದ ಚುನಾವಣೆ ಅಲ್ಲ. ಇರ್ಬೋದು. ನನ್ನ ಅನಿಸಿಕೆ, ನನಗೆ ತಿಳ್ಕೊಂಡಿರೋದು, ಈ ರಾಷ್ಟ್ರದಲ್ಲಿ ನಮ್ಮ ಚುನಾವಣೆ ಆಗೋದು ರಾಷ್ಟ್ರ ಮಟ್ಟದ ನಾಯಕರು, ರಾಷ್ಟ್ರ ಪಕ್ಷದ ಪಕ್ಷ ಅದನ್ನು ನೋಡಿ ಚುನಾವಣೆ ಮಾಡ್ತಾರೆ. ಯಡಿಯೂರಪ್ಪ ನೋಡಾಕ್ತಾರ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಲೋಕಸಭಾ ಚುನಾವಣೆ ನಡೆಯೋದು ರಾಷ್ಟ್ರದ ವಿಚಾರದ, ರಾಷ್ಟ್ರದ ಏನು ಸಮಸ್ಯೆಗಳು, ರಾಷ್ಟ್ರದ ವಿಚಾರವನ್ನು ಇಟ್ಕೊಂಡು ಮಾಡ್ತಾರೆ, ರಾಜ್ಯದ ವಿಚಾರ. ರಾಷ್ಟ್ರದ ವಿಚಾರ ಅಂತ ಹೇಳ್ತಿದ್ರಿ ಕಾಂಗ್ರೆಸ್